ರೀ ಸಾರಿ ರೀ, ನಿಜವಾಗ್ಲೂ ನೀವು ಇಷ್ಟೊಂದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಿ ಅಂತ ಗೊತ್ತಾಗಲಿಲ್ಲ. ನೋಡು ಸಾರಿ ಕೇಳೋಂಥದ್ದು ನೀನೇನು ಮಾಡಿದ್ದಿ? ಏನಿಲ್ಲ ಸುಮ್ಮನಿರು, ಯಾಕಂಗಂದಿಯೇ ಸಾರಿ ಗಿರಿ ಯಾಕೆ ಹೇಳಿಯೇ? ತಪ್ಪೆಲ್ಲ ನಂದೆಯ, ನಾನೇ ನಿಮ್ಮದೇ ನೋಡ್ಕೊಳ್ಳಿಲ್ಲ. ಭಾಳ ಕಷ್ಟ ಕೊಟ್ಬಿಟ್ಟೆ. ನನಗೆ ನೆನ್ಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಯ್ತದೆ ನಿಜವಾಗ್ಲೂ. ಈ ಹೊಸ ವರ್ಷದ ದಿವಸ ನಿನ್ನ ಎಷ್ಟು ಖುಷಿಯಿಂದ ನೋಡ್ಕೋಬೇಕು, ಆದರೆ ಏನು ಮಾಡಿ ನಾನು ಈ ಪರಿಸ್ಥಿತಿಲಿ ಇವನ್ನೆಲ್ಲ ಭಾಳ ಬೇಜಾರಾಯ್ತದೆ. ನೋಡಿ, ನಮಗೆ ಪ್ರತಿದಿನ ಹೊಸ ವರ್ಷ ಇದ್ದಂಗೆ ನೀವೊಬ್ರು ಚೆನ್ನಾಗಿದೆ ನನಗೆ ಅಷ್ಟೇ ಸಾಕು ಕಂದ್ರೆ. ಹೆಂಗೋ ನಿಮ್ಮ ಮನ್ಸು ಈಗಲಾರು ಬದಲಾಯ್ತಲ್ಲ, ಈಗಲಾರು ನಿಮಗೆ ನನ್ನ ಮೇಲಿರೋ ಪ್ರೀತಿ ಅರ್ಥ ಆಯ್ತಲ್ಲ, ನಾನು ಎಷ್ಟು ಇಷ್ಟಪಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ಲ, ನನಗೆ ಅಷ್ಟೇ ಸಾಕು ಕಣ್ರಿ. ನಿಜವಾಗ್ಲೂ ನನಗೆ ಇನ್ನೇನು ಬೇಕು? ನೋಡು, ಹೊಸ ವರ್ಷದ ದಿನ ಎಲ್ಲೆಲ್ಲರೂ ಹೊರಗಡೆ ಕರ್ಕೊಂಡೋಗಿ ಏನಾರು ಗಿಫ್ಟ್ ಕೊಟ್ಕೊಂಡು ಹಿಂಗೆಲ್ಲ ಬರ್ಬೋದಾಗಿತ್ತು, ಆದರೆ ಏನು ಮಾಡಿಯೇ ನಿಜವಾಗ್ಲೂ ಒಂಥರ ಬೇಜಾರಾಯ್ತದೆ. ಅಯ್ಯೋ ನೋಡಿ, ನೀವು ಇಷ್ಟು ಬದಲಾಗಿ ನಾನು ಅರ್ಥ ಮಾಡ್ಕೊಂಡ್ರಲ್ಲ, ಇದಕ್ಕಿಂತ ಉಡುಗೊರೆ ಬೇಕು ರೀ ನನಗೆ, ಇದಕ್ಕಿಂತ ಉಡುಗೊರೆ ಬೇಕಾ ಹೇಳಿ? ನಿಜವಾಗ್ಲೂ ಇದೊಂದು ಉಡುಗೊರೆ ಸಾಕು. ಹೆಂಗ್ಲ ಹೆಂಗಿದ್ದೀ? ನಾಷ್ಟ ಮಾಡ್ದೆ? ಅಪ್ಪ ಮಾಡಿದೆ. ನನ್ನ ಸೊಸೆ ಯಾವ ಥರ ನೋಡ್ಕೊಂಡಳು ಗೊತ್ತಾ? ಸಹಾಯ ಗಂಟು ಅವಳು ಋಣ ತೀರ್ಸೋಕ್ಕಾಗಿಲ್ಲ, ನೀನು ಬಡ್ಡಿ ಐದನೇ. ಇನ್ಮೇಲಾರೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು. ಸರಿಯಪ್ಪ ಆಯಿತು, ನನಗೂ ಅರ್ಥ ಆಯ್ತದೆ ಕಣಪ್ಪ. ಸ್ವಾತಿಗೆ ಭಾಳ ಮನ್ಸು ನೋವು ಮಾಡಿಬಿಟ್ಟೆ. ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀನಿ ನಾನು. ಅದು ಮುನ್ಸಾರ ಬರಬೇಕು, ಆಮೇಲೆ ರಪ್ಪನ ಮನೆ ಆಸ್ತಿ ಅದೇ ಹಂಗೆ ಹಿಂಗೆ ಅನ್ಕೊಂಡು ಪ್ರೀತಿ ಬರೋದಲ್ಲ ಕಣಪ್ಪ. ನೋಡ್ಲ ಮಗ, ಒಂದು ಮಾತು ಹೇಳ್ತೀನಿ ಕೇಳ್ಕೊ. ನಿಮ್ಮ ಅಮ್ಮ ನನ್ನ ಮದುವೆ ಆಗೋಕ್ಕೆ ಎರಡನೇ ಮದುವೆ ಆಗಬೇಕಲ್ಲ ಅಂದ್ಬಿಟ್ಟು ಹಿಂದೂ ಮುಂದೆ ನೋಡ್ತಿದ್ಲು ಹೆಂಗೋ ಏನು ಅಂತ. ಇಲ್ಲಿ ಗಂಟನೂ ಅವಳಿಗೊಂದು ಮಾತಂದು ನೋಯಿಸಿಲ್ಲ. ಯಾಕೆ ಹೇಳು? ಎಲ್ಲ ವಿಷಯ ಗೊತ್ತಿದ್ದೆ ಮಾಡ್ಕೊಂಡೀವಿ. ನೀನು ಮಾತಾಡೋಂಥದ್ದು ಏನಿದ್ದು? ಅದು ಮದುವೆ ಆದ್ಮೇಲೆ ಬೇರೆ ಮಾತಾಡ್ತಾರೇನು? ಇಲ್ಲಿ ತನಕ ಕೇಳಿ ನಿಮ್ಮ ಅವನ ಒಂದು ಮಾತಾಡಿದ್ದಾನೆ ನಾನು ಅಂತವ. ಅವೆಲ್ಲ ಮಾತಾಡಬೇಡ್ದು. ನಿನ್ನೆ ನಂಬ್ಕೊ ಬಂದಿರೋ ಹೆಣ್ಗೆ ನೀನು ನ್ಯಾಯ ಮೋಸ ಮಾಡಬಾರ್ದು ಕಲ. ಆ ಭಗವಂತ ಮೇಲೆ ಕೂತ್ಕೊಂಡು ಓಡ್ತಾ ಇರ್ತಾನೆ, ಒಳ್ಳೇದೇ ಅದು ಕೆಟ್ಟದೇ ಅದು ಅಂತ. ಇನ್ಮೇಲಾರೆ ಬದಲಾವಣೆ ಆಗು, ಇನ್ಮೇಲಾರು ಬುದ್ಧಿ ಕಲಿ ನೀನು. ಸರಿಯಪ್ಪ, ನಿಜವಾಗ್ಲೂ ನಾನು ಎಂತ ತಪ್ಪು ಮಾಡಿದೆ ಅಂತ ನನಗೆ ಅರ್ಥ ಆಯ್ತದೆ. ಯಾವತ್ತೂ ನಾನು ಯಾರಿಗೂ ಮೋಸ ಮಾಡೋಕ್ಕಿಲ್ಲ ಕಣಪ್ಪ. ಎಲ್ಲರೂ ಕೊಟ್ಟು ಚೆನ್ನಾಗಿರ್ತೀನಿ. ನಿನಗೆ ಅಮ್ಮಂಗಾಗಲಿ ಭಾಳ ನೋವು ಕೊಟ್ಟಿನಿ ನಾನು. ಅಮ್ಮ ಇಲ್ಲ ವಾಲ ಆಚೆಲ್ಲ ಅವಳೆ ಅಜ್ಜಿಯವರೆಲ್ಲ ಬಂದವರಲ್ಲ, ಅದಕ್ಕೆಲ್ಲ ಅಲ್ಲಿ ಕೂತಾರೆ, ಇಲ್ಲಿ ಒಳಗೆ ಬಿಡೋಕ್ಕಿಲ್ವಲ್ಲ. ಇವಾಗ ಡಿಚಾರ್ ಏನೋ ಮಾಡಾರಂತ ಕಂಡು ಸುಮ್ಕಿರು ಹೋಗ್ತಾಯಿತ್ತು ಮನೆಗೆ. ಅಪ್ಪ ಮೊದಲು ಕರ್ಕೊಂಡು ಹೋಗಪ್ಪ, ನನಗೆ ಹಾಸ್ಪಿಟಲ್ ಇದ್ದು ಸಾಕಾದಂಗೆ ಆಗ್ಬಿಟ್ಟದೆ. ಅವತ್ತು ಔಷಧಿ ಕುಡಿಬೇಕಾದ್ರೆ ಚೆನ್ನಾಗಿತ್ತಾ? ಬಡಿ ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗಿದ್ರೂ ಸತ್ತೋಗ್ಬಿಡಿವಲ್ಲ. ಸಾಯದಿಂದ ಏನು ಸಾಕಾಗಿಲ್ಲಕ್ಕಲ್ಲ. ಇದ್ದು ಜಯಿಸ್ಬೇಕು, ಏನೇ ಕಷ್ಟ ಬರಲಿ ಸುಖ ಬರಲಿ ಏನೇ ಬಂದರೂ ನಾವು ಚೆಂದಾಗಿದ್ದು ಹೋರಾಟ ಮಾಡಿ ಜಯಿಸ್ಬೇಕು ಹೊರ್ತು ಸಾಯೋದ್ರಿಂದ ಎಲ್ಲ ಉಪಯೋಗ? ಏನು ಉಪಯೋಗ ಹೇಳು? ಯಾವುದೇ ಕಾರಣಕ್ಕೂ ಏನು ಉಪಯೋಗ ಆಗ್ತಿಲ್ಲ. ತಿಳ್ಕೊಬಿಡು, ಇದ್ದು ಜಯಿಸ್ಬೇಕು, ಗೊತ್ತಾ? ನನಗೆ ನಿಜವಾಗ್ಲೂ ಸ್ವಾತಿ ಇನ್ನೊಂದು ಮದುವೆ ಆಯ್ತಾಳೆ ಅನ್ನೋದು ನಂಗೆ ಸಹಿಸೋಕ್ಕಾಗಲಿಲ್ಲ ಕಣಪ್ಪ. ದಡ್ಡಿಲ್ಲ ನಮ್ಮ ಸೊಸೆ, ನಾವೆಲ್ಲ ಮಾತಾಡ್ಕೊಂಡಿದ್ದೋ ಆಯಿತಾ? ಪಾಪ ಅವರು ಯಾರೋ ನಮ್ಗೆ ಗೊತ್ತಿರೋರು, ಅವರು ನೀವು ಮದುವೆ ಮಾಡ್ಕೊಳಕ್ಕೆ ಬಂದಿದ್ರೆ ನಿನ್ಗೆ ಹೆಂಗಾರು ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಇಷ್ಟೆಲ್ಲ ನಾವು ಇದು ಮಾಡಿದ್ದು. ಇನ್ಮೇಲಾರೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು. ಆಯ್ತಪ್ಪ, ನನಗೇನು ಎರಡನೇ ಜನ್ಮ ಸಿಕ್ತಂಗೆ ಆಗದೆ. ಇವತ್ತು ಹೊಸ ವರ್ಷದ ದಿನ ಹೇಳ್ತೇನೆಯಪ್ಪ, ಇನ್ನು ಯಾವತ್ತೂ ನಿಮ್ಗಳಿಗಾಗಲಿ ಸ್ವಾತಿಗಾಗಲಿ ಯಾರಿಗೇ ಆಗಲಿ ನಾನು ದುರ್ಬುದ್ಧಿ ಬಿಟ್ಬಿಟ್ಟು ಎಲ್ಲರೂ ಕೊಟ್ಟು ಚೆನ್ನಾಗಿರ್ತೀನಿ. ಸರಿ ಅಷ್ಟಿರು, ಅಷ್ಟೇ ತಾನು ನಾವು ಕೇಳ್ಕೊಳ್ಳೋದು. ನೀವು ಚೆನ್ನಾಗಿದ್ರೆ ನಮ್ಗೆ ಇನ್ನೇನಿಲ್ಲ ಬೇಕು? ಇನ್ನು ಯಾರಿದಾರಲ್ಲ ನಮಗೆ, ಇನ್ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳು? ಎಲ್ಲರಿಗೂ ಮನ್ಸಿಗೆ ನೋವು ಮಾಡ್ಬಿಟ್ಟಲ್ಲ. ಇವತ್ತು ಹೊಸ ವರ್ಷದ ದಿನ ಎಷ್ಟು ಖುಷಿಯಿಂದ ಇರ್ಬೋದಾಗಿತ್ತು. ಸಾರಿಯಪ್ಪ, ಸಾರಿ ಸಂಸ್ಬಿಡಪ್ಪ. ಇನ್ಮೇಲೆ ಯಾವುದೇ ಥರದಲ್ಲೂ ನಾನು ನಿಮ್ಗೆ ಯಾರಿಗೂ ತೊಂದರೆ ಕೊಡೋಕ್ಕಿಲ್ಲ. ಸರಿ ಆಯಿತು. ಅದನ್ನು ಡಾಕ್ಟ್ರು ಬಂದು ಹೊಸತ್ತು ನೋಡ್ಕೊಂಡು ನೋಡ್ತೀವಿ, ಟೀಚರ್ ಮಾಡ್ತೀವಿ ಇವತ್ತೇ ಅಂತ ಅಂದವ್ರೆ. ನೋಡೋದಾ? ಹೋಗಾಯ್ತದೆ ಬಿಡು ಮನೆಗೆ. ಅಪ್ಪ ಮೊದಲು ಹೇಳಪ್ಪ, ಹೋಗೋದ ಮನೆಗೆ, ನನಗಂತೂ ಇರೋಕ್ಕೆ ಆಯ್ತಿಲ್ಲ. ಆಯಿತು ಹೇಳ್ತೀನಿ ಬಿಡು ಆಯಿತು. ಸರಿ ಕಣಪ್ಪ, ಆಯಿತು. ಅವ್ವ ನಾಷ್ಟ ಮಾಡಿದ್ಲ ನೀನು? ಮಾಡಿದೆ, ಇಲ್ಲ ತಿಂದೆ. ಇವರು ತಿನ್ಸ್ಬಿಟ್ಟು ನಾನು ತಿಂದೆ. ಅಲ್ಲ ಅಜ್ಜಿಯವರೆಲ್ಲ ಕೂತಾರಲ್ಲಿ, ಅದಕ್ಕೆ ಏನು ಒಬ್ಬೊಬ್ಬರಾಗ ಹೋಗಿ ಅಂತ ಅಂತಾರೆ. ಒಟ್ಟಿಗೆ ಬರೋಕ್ಕೂ ಅಲ್ಲಿ ಬಿಡ್ತಾಯಿಲ್ಲ. ಏನು ಎಲ್ಲ ಬಂದಾಗ ಕೂತವ್ರೆ, ಏನು ಮಾಡಿ? ಅವರು ಕೊಳ್ಳೆಗಲ್ದಪ್ಪ ಅವ್ವ, ಅವರು ಇಲ್ಲೇ ಇಲ್ವಾ? ಒತ್ತಾರ ಮಾತಾಡ್ಸೋದ್ರಲ್ಲ ನಿನ್ನ. ಏನಪ್ಪ ನಂಗೆ ಒಂಚೂರೇ ಅನ್ಪಿಲ್ಲ. ಅದು ಹಂಗೆ ಅಂತ ಸುಮ್ಕಿರು. ಔಷಧಿ ಕುಡ್ದಿರೋದು ಅದು ಯಾಕೋ ಒಂಚೂರು ಹಿಂಗೆ ಹಂಗೆ ಆಯ್ತದೆ ಅಂತ ಅಂದವ್ರು. ಸರಿಯಾಗಿ ಈಗ ಕೊಟ್ಟು ಜ್ಞಾನ ಆಗಿದ್ದಾನೆ. ಅಪ್ಪ ಈಗ ಜ್ಞಾನವಾಗಿ ಇವನಿ ಒಟ್ಟಿಗೆ ನನಗೆ ಅವ್ರು ಮಾತಾಡ್ಸಿದ್ದು ಇಲ್ಲ ಕನಸಲ್ಲೇನೋ ಅಂದ್ಕೊಂಡಿದ್ದೆ. ಇಲ್ಲ ನಿಜಕ್ಕೆ ಬಂದವ್ರ ಸುಮ್ಕಿರು. ನೋಡು ಈಗ ಪಾಪ ಅವ್ರಿಗೂ ತೊಂದರೆ, ಎಲ್ರಿಗೂ ತೊಂದರೆ ಕೊಟ್ಕೊಂಡು ಇವೆಲ್ಲ ಬೇಕಪ್ಪ ನಿಮಗೆ. ಓಲಲ್ಲ ಅಪ್ಪ, ದುಡ್ಡು ಕಾಸು ಹೆಂಗೆ ಮಾಡ್ಕೊಂಡ್ರಿ? ಯಾಕೆ ಕೊಟ್ಟಿ ದುಡ್ಡು ಕಾಸ ಕೊಟ್ಟಿಯೇ ಹೇಳು? ಎಷ್ಟಾರು ಖರ್ಚಾಗಲಿ ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ ನೀನು. ಬಾಯಿ ಮುಚ್ಕೊಂಡು ಸುಮ್ಮನಿಲ್ಲ. ನಿನ್ಗಾಕ ಅವೆಲ್ಲವ ಎಷ್ಟಾರು ಖರ್ಚಾಗಿರಲಿ ಏನಾರೇ ಆಗಿರಲಿ, ನೀನು ಹುಷಾರದಲ್ಲ ನಮ್ಗೆ ಅಷ್ಟೇ ಸಾಕು. ದುಡ್ಡು ಕಾಸೇನು ಸತ್ತಾಗ ಓದ್ಕೋದವ ಹೇಳು? ಏನು ಸಂಪಾದನೆ ಮಾಡೋದು ಇನ್ಯಾರು ಕೊಡೋಕ್ಕಪ್ಪ ನಮಗೆ? ನೀನೊಬ್ಬ ಚೆನ್ನಾಗಿರೋ ನಮ್ಗೆ ಅಷ್ಟೇ ಸಾಕು. ಏನು ಕೇಳಕ್ಕೆ ಬತ್ತಿಲ್ಲ ಪ್ರೀತಿ? ಕೊಡಲೇಬೇಕು ನೀವು ಕೊಡ್ದಾರಾಕಿಲ್ಲ ಅಂತ ನನ್ನ ಮಗಳು ಕೇಳಕ್ಕೆ ಬತ್ತಿಲ್ಲ ಹೇಳು? ಸರಿಯಪ್ಪ ಆಯಿತು. ಸಾರಿ ಕಣಪ್ಪ, ನಿಮಗೆಲ್ಲ ನನ್ನಿಂದ ಭಾಳ ತೊಂದರೆ ಆಯಿತು. ನಿನ್ನ ಸಾರಿ ಕೇಳು ಅಂತ ನಿಕ್ಕಿಲ್ಲ ಕಣಪ್ಪ. ಇನ್ಮೇಲಾರಿ ಒಳ್ಳೆ ರೀತಿಲಿರು ಆಯಿತಾ? ಸರಿಯಪ್ಪ ಆಯಿತು, ಇನ್ಮೇಲೆ ಚೆನ್ನಾಗಿರ್ತೀನಿ. ಸರಿ ಕಲ ಆಯಿತು. ಎಲ್ಲರೂ ನಿಮ್ಮ ದಿನ ಹಾಳು ಮಾಡಿಬಿಟ್ಟೆ ನಾನು. ಸುಮ್ಮನಿರಿ ಆಯಿತು. ಈಗ ಕುರಿಕೊಂಡು ಕುತ್ಕೊಂಡ್ರೆ ಆದದ ನೀವು? ಸುಮ್ಮನಿರಿ, ನೀವು ಚೇತರಿಸ್ಕೊಳ್ರಿ. ಯಾಕೆ ಹಿಂಗಾಡಿರಿ? ಸುಮ್ಮನಿರಿ ಆಯಿತು. ಚೇತರಿಸ್ಕೋಬೇಕು ಕಣ್ರಿ, ಅದು ಬಿಟ್ಟು ಹಿಂಗೆ ಆಡೋದಾಗ್ತದೆ ಹೇಳಿ? ಸುಮ್ಮನಿರಿ ಆಯಿತು, ತಲೆಗೆಡ್ಸ್ಕೊಬೇಡಿ. ಎಲ್ಲ ಸರಿ ಆಯ್ತದೆ. ಯಾಕೆ ತಲೆಗೆಡ್ಸ್ಕೊಂಡಿರಿ? ಸುಮ್ಮನಿರಿ, ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ. ಸರಿ ಬಿಡು ಆಯಿತು. ಸರಿ ಇನ್ನೇನು? ಇನ್ನೇನು ಇಲ್ಲ ಕಲೆ. ಪಾಪ ನಿಮಗೆಲ್ಲ ತೊಂದರೆ, ಅಪ್ಪ ಅಮ್ಮಗೆಲ್ಲ ತೊಂದರೆ ಕೊಟ್ಟನಲ್ಲ ಅದೇ ಬೇಜಾರು ನನಗೆ. ಈಗ ಅಂದಿ ತಲೆ ತಿನ್ಬೇಡ. ಅದನ್ನೇ ಸಾವಿರ ಸತಿ ಹೇಳಿದ್ರೆ ಕೇಳಿ ಉಚ್ಕೊಂಡ್ಬಿಟ್ಟೆ. ಮುಚ್ಚು ಬಾಯ ಮಕ್ಕ ಮಾಡ್ಕೊಳ್ಳೋದು ನೋಡು. ಜ್ಞಾನ ಇರಬೇಕಾಗಿತ್ತು ಮೊದಲೇ.
ರಂಗಣ್ಣನ ಮಗ್ಳು ಇನ್ಬಿಟ್ಟು ಓದಿ ಇನ್ನೊಂದ್ಸಲ. ಸುಮ್ ಕೂತ್ಕೋ, ಸುಮ್ಮನೆ ಎಲ್ಲ ನೆನ್ಸ್ಬಿಡ. ಯಾಕಪ್ಪ ನೆನ್ಸ್ಕೊಂಡ್ರೆ ಹೋಗಂಗದ? ನಿಂದು ಒಂಥರ ಯಾವುದೇ ಕಾರಣಕ್ಕೂ ಇಲ್ಲ ಕಣಪ್ಪ. ನನಗಂತೂ ಯಾವ ಸಹವಾಸನೂ ಬೇಡ ಅನ್ಸ್ಬಿಟ್ಟದೆ. ಯಾರು ಸಹವಾಸನೂ ಬೇಡ, ನೆಮ್ಮದಿಯಾಗಿ ಬಿಡಬೇಕು ಅಷ್ಟೇ ನನಗೆ ಬೇಕಾಗಿರೋದು. ಸರಿ ಸರಿ ಆಯ್ತು ಬಿಡಿ, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಮನಿರಿ. ಯಾಕೆ ಸುಮ್ಮನೆ ತಲೆಗೆಡ್ಸ್ಕೊಳಕ್ಕೆ ಓದಿರಿ, ಎಲ್ಲ ಸರಿ ಆಯ್ತಲ್ಲ. ಅಲ್ಲಕ್ಕಪ್ಪ ಪ್ರಮೋದ, ಅವತ್ತಲ್ಲಿ ಬಂದು ನಾನು ಮಾತಾಡ್ಸ್ಕೊ ಹೋದ್ನಲ್ಲ, ಮಾತಾಡ್ಸ್ಕೊ ಹೋದ್ರುವ ಇದೇನು ಹಿಂಗ? ಹಾಂ ನೀವು ಗ್ಯಾಪ್ ನೀರಲ್ಲ ಅಪ್ಪನ ಕೂಟ ಗಂದಂತಲ್ಲ ಬಂದಿದಾರ ಅಂತವ. ಇಲ್ಲ ಇಲ್ವ ಮಗ ನೀನು ಕಾಯ್ಕೊಂಡು ಅದೇ ಕಂಗಂದೆ ನೀನು. ಒತ್ತಾರ ಬಂದು ಮಾತಾಡ್ಸೋ ನಾವು ಗ್ಯಾನ್ ಇಲ್ವಾ? ಹಂಗಲ್ಲ ಕಣವ, ನಾನೆಲ್ಲ ಕನ್ಸಲ್ಲಿ ಬಂದು ಮಾತಾಡ್ಸ್ತಿದ್ದೀರೇನೋ ಅನ್ಕೊಬಿಟ್ಟೆ. ಅದಕ್ಕೆ ಅನ್ಕೊಬಿಟ್ಟಿರೋದು ನಾನು. ಕನ್ಸಲ್ಲಿ ಬಂದಿದ್ವಲ್ಲ ನೋಡಲಿ. ಆವತ್ತಿಂದ ವಾ ಇಲ್ಲೇ ಇವಿ. ಅಕ್ಕ ಚೆನ್ನಾಗಿದ್ದಾಳ? ಚೆನ್ನಾಗಳೆ ಕಣಪ್ಪ. ಪಾಪು ಹೆಂಗಿದನು? ಕೂಸು ಚೆನ್ನಾಗದ. ನಮ್ಗೆ ಎಲ್ಲಿ ನೆಮ್ಮದಿದ್ದು ಅವತ್ತು 3 ದಿವಸ ಆಯ್ತು ಕಪ್ಪ ಇಲ್ಲೇ ಬಂದಿರೋದು ನಾವು. ಡಾಕ್ಟ್ರು ಒಳಗೆ ಬಿಡಕ್ಕಿಲ್ಲ ಅನ್ಕೊಂಡು ಎಲ್ಲ ಕುಂತೀವಿ ಆಚೆ ಕಾಯ್ಕೊಂಡಿಲ್ಲ. ಮತ್ತು ಹೋಗಿವ್ರಿ ಅಕ್ಕ ನೋಡ್ಕೋಬೇಕಲ್ಲ. ಇವತ್ತಿನ ಟೀಚರ್ಸ್ ಮಾಡೋದಂತಲ್ಲ, ಹೋಯ್ತೀವಿ ಹೋಗು. ಇವತ್ತು ಕಳ್ಸಾರಂತಲ್ಲ ಅಪ್ಪಂಗಂತೂ ಕಪ್ಪ. ಅದಕ್ಕೆ ನೋಡೋದ ಇನ್ನೊಂದು ಅರ್ಧ ಗಂಟೆ ಇರ್ತೀವ. ಏನಾರು ಕಳ್ಸೂರ ಟೀಚರ್ ಮಾಡಿಸ್ಬಿಟ್ಟೆ ಹೋಯ್ತೀವಿ. ಹೋಯ್ತೀನಿ, ಹೋಗವ ತಲೆಗೆಡ್ಸ್ಕೊಬೇಡ ನೀನು. ನೋಡೋದ ಇನ್ನೊಂದು ಅರ್ಧ ಗಂಟೆ. ಡಾಕ್ಟ್ರು ಬಂದಾರಂತಲ್ಲ, ಅವ್ರು ಏನಾದ್ರು ಕೇಳ್ಕೊಂಡು ಹೋಯ್ತೀವಿ. ಇಲ್ದ ನಮ್ಗೆ ಮನ್ಸಿಗೆ ಸಮಾಧಾನ ಸಿಕ್ಕದ. ಏನಿಲ್ಲ ಹೋಗವ, ಹುಷಾರಾಗಿ ಇವ್ನಿಗೆ ಕತ್ತು ಹೋಗು ಪಾಪ. ಅಕ್ಕ ಒಬ್ಳೆ ಅವಳ್ಯ ಇವ ಅಮ್ಮನ್ಗ ಇವಳು ಜಾನ್ಕಮ್ಮನ್ಗೆ ಹೇಳ್ಬಿಟ್ಟು ಬಂದಕ್ಕವ. ಒಂಚೂರು ಮನೆ ತಾನು ನೋಡ್ಕೊಳ್ಳಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದು ಅವ ಅಮ್ಮ ಪಾಪ ನೋಡ್ಕೊತಾ ಕೂತವಳ. ಇನ್ನೊಬ್ರು ನೆಚ್ಚಿಸ್ಬಿಟ್ಟು ಕೂತ್ಕೊಳಕದ್ದ. ಕೂಸು ಕಕ್ಕೊಂಡ್ಬಿಟ್ಟ ಎಲ್ಲ ಹಂಗಂಗೆ ಬಿದ್ದಿರ್ತವ. ಹೋಗಿಬೇಕು, ಡಾಕ್ಟ್ರು ಬಂದ್ಬಿಟ್ಲಿ ಕೇಳ್ಕೊಂಡು ಹೋಯ್ತೀವಿ. ಸರಿ ಕಣವ, ನಿಜವಾಗ್ಲೂ ನಿಮ್ಗೆ ಎಲ್ಲರಿಗೂ ತುಂಬ ಬೇಜಾರು ಮಾಡಿದೆ ಕಣವ ನಾನು. ನನಗೆ ಸಕ್ಕತ್ ಬೇಜಾರಾಯ್ತದೆ. ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ಕೂಸು? ಯಾಕೆ ಬೇಜಾರು ಮಾಡ್ಕೊಂಡು? ಬೇಜಾರು ಮಾಡ್ಕೊಂಡ್ರೆ ಸಮಸ್ಯೆ ಬಗೆಹರ್ತದ ಹೇಳು? ಬೇಡಕ್ಕಪ್ಪ, ಯಾವ ಬೇಜಾರು ಬೇಡ, ಎಂಥದ್ದು ಬೇಡ, ಸುಮ್ಕಿರು. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಕೂಸೆ ನೀನು. ಎಲ್ಲ ಸರಿ ಇರ್ತದ, ಭಗವಂತ ಒಳ್ಳೇದು ಮಾಡ್ತಾನೆ. ಏನೋ ಶ್ವಾಸ ಒಳ್ಳೆ ಹುಡುಕಪ್ಪ. ಇಂಥವ್ರು ಕುಟ್ ಬಾಳಕ್ಕೆ ನಿನಗೆಲ್ಲ ಕಾಯಿಲ್ಲ ನಿಮ್ಗೆ. ಇನ್ನೊಂದ್ಸತಿ ಕೆಲಸ ಮಾಡ್ಕೊಂಡೆ ನೀನು. ಏನೋ ಸತಿ ಬಾಚಿಸ್ಕೊಬಿಟ್ಟಿದ್ದೆ. ತಮಾಸೆ ಆಡಕ್ಕೆ ಹೋಗಿ ಆಮಾಸ ಆಯ್ತದ ಗೊತ್ತಾ? ಯಾವುದೇ ಕಾರಣಕ್ಕೂ ಇವೆಲ್ಲ ಬೇಡ. ಸರಿ ಕವ, ಆಯಿತು. ಸರಿ ಸರಿ ಆಯಿತು. ಏನಪ್ಪ ಹೆಂಗಿತಾಯಿ? ಚೆನ್ನಾಗಿನಿಕನಪ್ಪ. ಟೀಚರ್ ಮಾಡಾರಂತಲ್ಲ ಡಾಕ್ಟ್ರು. ನಾವು ಬತ್ತೀವಿ, ನಾನು 4 ದಿವಸ ಬಿಟ್ಕೊಂಡು ಊರ್ಗ ಹೋಯ್ತೀವಿ. ಈಗ ಅಕ್ಕ ಫೋನ್ ಮೇಲೆ ಫೋನ್ ಮಾಡ್ತಾ ಕುಂತವಳೆ. ಅವಳಿಗೂ ಇಲ್ಲೇನು ಎಂತು ಅಂತ ಅವಳು ಪಾಪ ಮೊನ್ನ ಎಲ್ಲ ಭಾಳ ಟೆನ್ಷನ್ ಮಾಡ್ಕೊಂಡಿದ್ಬೇಕಪ್ಪ. ಫೋನ್ ಮಾಡಿ ಮಾತಾಡ್ತೀನಿ ಬಿಡು. ಮಾಡು, ಗಾಬರಿ ಆಗವಳ ಏನೋ ಎಂತು ಅಂದ್ಕೊಂಡು ಆ ಪಾರ್ಟಿ ಗಾಬರಿ ಆಗಳ. ಅಲ್ಲಕ್ಕಲ್ಲ ಮಗ, ನಾನು ಹೇಳೋದೊಂದು, ಯಾಕಪ್ಪ ಯಾಕೆ ಹಿಂಗೆ ಆಡ್ತಾಯಿ ನೀನು? ಏನು ಗೊತ್ತಾಗಕ್ಕಿಲ್ವ ನಿನ್ಗೆ? ಗೊತ್ತಾಗಕ್ಕಿಲ್ವ ಹೇಳು? ಒಂಚೂರು ಧೈರ್ಯ ತಕೊಂಡು ಚೆನ್ನಾಗಿರ್ಬೇಕು ಕಲ. ಅದು ಬಿಟ್ಬಿಟ್ಟು ಹಿಂಗೆ ಆಡೋದ್ರಾದದ ಸತ್ತ ತಕ್ಷಣ ಎಲ್ಲ ಮುಗ್ದೋತದ. ಏನು ನಿಂಗೆ ಸಾಯಿ ಅಂತದ್ದು ನಾವು ಓದ್ಕೊಂಡಿರೋದು, ನಾವು ಓದ್ಕೊಂಡಿದ್ದದ. ತಪ್ಪಾಯ್ತು ಬಿಡಪ್ಪ. ನಿಜವಾಗ್ಲೂ ನಾನು ಮಾಡಿದ ತಪ್ಪು, ನನಗೆ ಅರ್ವಾಯ್ತು. ಸಕ್ಕತ್ ಬೇಜಾರಾಯ್ತದೆ. ತಪ್ಪಾಯಿತು. ಇನ್ನೊಂದ್ಸತಿ ಯಾವತ್ತೂ ಈ ಥರ ತಪ್ಪು ಮಾಡಿಕ್ಕಿಲ್ಲ ಕಣಪ್ಪ. ಏಡಿಗಳು ಮಾಡ್ಕೊಳ್ಳೋದು, ಏಡಿಗಳ ಕೆಲಸವ. ಇನ್ನೊಂದ್ಸತಿ ಮಾಡ್ಬೇಡ ನೀನು. ಸರಿ ಬಿಡು, ಆಯಿತು. ಹೋಗಿ ಮತ್ತೆ ನೀವು ನಾವು ಟೀಚರ್ ಆದ್ಮೇಲೆ ಊರಿಗೆ ಹೋಯ್ತೀವಿ. ಅಕ್ಕನ ನೋಡ್ಕೋಗಿ. ಸರಿಕಪ್ಪ, ಆಯಿತು. ಹುಷಾರಾಗೂ ಫೋನ್ ಮಾಡ. ಅಕ್ಕನಿಗೂ ಫೋನ್ ಮಾಡಿಬಿಟ್ಟು ಮಾತಾಡುವ ಮೇಲೆ. ಸರಿಯಪ್ಪ, ಆಯಿತು. ನಾನಿದೆ ಎಲ್ರಿಗೂ ಹೋಗದೆ. ನಾನು ಸಂಸ್ಬಿಡಿ. ಸಂಸಿ ಅಂತ ಬಾಯಲ್ಲಿ ಕೇಳೋದಲ್ಲ, ಹಂಗ ನೋಡ್ಕೋಬೇಕು ನೀನು, ಆಯಿತಾ? ನಾವು ಸೊಸೆ ಹಚ್ಕಟ್ಟಾಗ ನೋಡ್ಕ. ಇನ್ಮೇಲಾರು ಒಳ್ಳೆ ಬುದ್ಧಿ ಕಲ್ತ್ಕ. ಸರಿ ಕಣಪ್ಪ, ಆಯಿತು. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಹೆಂಗೋ ಈ ಹೊಸ ವರ್ಷದಲ್ಲ ಗಂಡಂಗೊಂದು ಒಳ್ಳೆ ಬುದ್ಧಿ ಬರ್ತಲ್ಲ, ಅಷ್ಟೇ ಸಾಕು. ಹಂಗೆಯೇ ನನ್ನ ಪ್ರೀತಿ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಬರವಾ? ನಮಸ್ಕಾರ.